ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ಅಗಸೆ ಬೀಜದ ಬಗ್ಗೆ ಒಂದಿಷ್ಟು ಮಾಹಿತಿ. ಅಂದರೆ ಇದರ ಬಗ್ಗೆ ಬೆನಿಫಿಟ್ ಏನು, ಇದು ತಿಂದರೆ ಏನೆಲ್ಲ ನಮಗೆ ಉಪಯುಕ್ತವಾಗ್ತದೆ, ಏನೆಲ್ಲ ಇದರಿಂದ ನಮಗೆ ಪ್ರಯೋಜನ, ಇದರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ. ಇದುವೇ ನೋಡಿ ಅಗಸೆ ಬೀಜ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾನು ಹೇಳ್ತೇವೆ. ಅಗಸೆ ಬೀಜ ಪ್ರಯೋಜನ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಅಗಸೆ ಬೀಜ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದ್ದು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಇದರ ಪ್ರಮುಖ ಪ್ರಯೋಜನ ಏನು ಅಂದರೆ, ಹೃದಯಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಫೈಬರ್ ಅಧಿಕವಾಗಿರುವುದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೂಕ ನಿಯಂತ್ರಣಕ್ಕೆ ಕೂಡ ತುಂಬ ಸಹಕಾರಿ. ಹೊಟ್ಟೆ ತುಂಬಿದ ಅನುಭವವನ್ನು ಹೆಚ್ಚು ಸಮಯ ಉಳಿಸಬಹುದು ಇದನ್ನು ನೀವು ತಿಂದರೆ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ನೆರವು ತುಂಬಾ. ಫೈಬರ್ ಕಾರಣದಿಂದ ರಕ್ತದ ಸಕ್ಕರೆಯ ಏರಿಳಿತವನ್ನು ನಿಧಾನಗೊಳಿಸಲು ಸಹಾಯವಾಗಬಹುದು. ಶುಗರ್ ಪೇಷಂಟ್ ಕೂಡ, ಅಂದರೆ ಡಯಾಬಿಟಿಸ್ ಪೇಷಂಟ್ ಕೂಡ ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕೂಡ ಸಹಕಾರ ಮಾಡ್ತದೆ. ವಿಶೇಷವಾಗಿ LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗ್ತದೆ. ಚರ್ಮ ಮತ್ತು ಕೂದಲಿನ ಆರೋಗ್ಯ, ಇದು ಕೂಡ ಇದನ್ನು ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಆರೋಗ್ಯಕರ ಕೊಬ್ಬುಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮ ಹಾಗೂ ಕೂದಲಿಗೆ ತುಂಬ ಸಹಕಾರಿ. ಆ್ಯಂಟಿ ಆಕ್ಸಿಡೆಂಟ್ಗಳ ಮೂಲಕ ದೇಹದ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುವ ಲಿಗ್ನಾನ್ಸ್ ಎಂಬ ಸಂಯುಕ್ತಗಳನ್ನು ಕೂಡ ಹೊಂದಿದೆ. ಹೇಗೆ ತಿನ್ನಬೇಕು ಅಂದರೆ, ಇದನ್ನು ದಿನಕ್ಕೆ 1-2 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಹುರಿದು ಪುಡಿ ಮಾಡಿ ಸೇವಿಸಿದರೆ ಪೋಷಕಾಂಶಗಳು ಉತ್ತಮವಾಗಿ ಲಭ್ಯವಾಗುತ್ತದೆ. ಮೊಸರು, ಓಟ್ಸ್, ಸ್ಮೂದಿ, ಸಲಾಡ್ ಅಥವಾ ಚಪಾತಿ ಹಿಟ್ಟಿನಲ್ಲಿ ಕೂಡ ಸೇರಿಸಿ ಬಳಸಬಹುದು. ಸಾಕಷ್ಟು ನೀರು ಕುಡಿಯುವುದು ತುಂಬ ಉತ್ತಮ. ಇದರ ಬಗ್ಗೆ ಎಚ್ಚರಿಕೆ ಏನು ಅಂದರೆ, ಮೊದಲ ಬಾರಿಗೆ ಸೇವಿಸುವವರು ಕಡಿಮೆ ಪ್ರಮಾಣದಿಂದ ಆರಂಭಿಸಿ. ಅತಿಯಾಗಿ ತಿಂದರೆ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣ ಉಂಟಾಗಬಹುದು. ರಕ್ತ ತೆಳುವಾಗಿಸುವ ಔಷಧಿ ತೆಗೆದುಕೊಳ್ಳುವವರು, ಗರ್ಭಿಣಿಯರು ಅಥವಾ ವಿಶೇಷ ಆರೋಗ್ಯ ಸಮಸ್ಯೆಗಳಿರುವವರು ನಿಯಮಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಒಳಿತು. ಇದರಲ್ಲಿರುವ ಪೌಷ್ಟಿಕಾಂಶಗಳು ಏನೆಂದರೆ, ಒಮೆಗಾ 3 ಕೊಬ್ಬಿನಾಮ್ಲಗಳು, ಫೈಬರ್, ಪ್ರೋಟೀನ್, ಲಿಗ್ನಾನ್ಸ್, ಮೆಗ್ನೀಷಿಯಂ, ಫಾಸ್ಫರಸ್, ವಿಟಮಿನ್ B1. ಒಟ್ಟಾರೆ ಅಗಸೆ ಬೀಜವನ್ನು ಸಮತೋಲಿತ ಆಹಾರದ ಭಾಗವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ಉತ್ತಮ ಪೂರಕ ಆಹಾರವಾಗಿರ್ತದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದನ್ನು ನಾನೀಗ ನಮ್ಮ ಮನೆಯಲ್ಲಿ ಈ ಥರ ಸ್ವಲ್ಪನೇ ಬಿಸಿ ಮಾಡಿ ತಗೊಳ್ತಾ ಇದ್ದೇನೆ. ಇದು ಹಸಿ ತಿನ್ನಲಿಕ್ಕೇನೋ ಅಷ್ಟು ಚೆನ್ನಾಗಿರುವುದಿಲ್ಲ. ಸ್ವಲ್ಪ ಇದನ್ನು ಬಿಸಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇದರ ಚಟ್ನಿ ಕೂಡ ತುಂಬ ಜನ ಮಾಡ್ತಾರೆ. ಇದು ಅಂದರೆ ಫ್ಲೆಕ್ಸ್ ಸೀಡ್ಸ್ ಅಂತಾನೂ ಹೇಳ್ತಾರೆ ಇದರಲ್ಲಿ, ಅಂದರೆ ಇಂಗ್ಲೀಷಲ್ಲಿ. ಇದಕ್ಕೆ ನಮ್ಮ ಹಿಂದಿಯಲ್ಲಿ ಫ್ಲೆಕ್ಸ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಹಿಂದಿಯಲ್ಲಿ ಇದಕ್ಕೆ ಅಲಸಿ ಬೀಜ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಅಗಸೆ ಬೀಜ, ಹಾಗೂ ನಮ್ಮ ಇಂಗ್ಲೀಷಲ್ಲಿ ಫ್ಲೆಕ್ಸ್ ಸೀಡ್ಸ್, ಹಾಗೂ ಹಿಂದಿಯಲ್ಲಿ ಅಲಸಿ ಬೀನ್ಸ್ ಅಂತ ಹೇಳ್ತಾರೆ. ನೋಡಿ, ಇದು ನಿಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕೂಡ ಕರಗಿಸಲಿಕ್ಕೆ ತುಂಬಾ ಉತ್ತಮವಾಗಿದೆ. ನಿಮ್ಮ ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ಇದನ್ನು ನೀವು ಡೈಲಿ ಹೇಗೆ ಇದನ್ನು ಯೂಸ್ ಮಾಡೋ ಥರ ಮಾಡಿದರೆ ನಿಮ್ಮ ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಅಂದರೆ ತುಂಬಾ ಉಪಕಾರ ಆಗ್ತದೆ ಇದರಿಂದ. ಖಾಲಿ ಅಗಸೆ ಬೀಜ ತಿಂದ್ರೇ ತೂಕ ಕಡಿಮೆ ಆಗಬಹುದು ಅಂತ ಅನಿಸಬೇಡಿ. ಅಗಸೆ ಬೀಜ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದ್ದು ಸರಿಯಾದ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ಸೇವಿಸಿದರೆ ತೂಕ ಇಳಿಸುವ ಪ್ರಯತ್ನಕ್ಕೆ ಸಹಾಯ ಮಾಡಬಹುದು. ಆದರೆ ಅಗಸೆ ಬೀಜ ಮಾತ್ರ ತಿಂದರೆ ತೂಕ ಕಡಿಮೆ ಆಗುವುದಿಲ್ಲ. ಒಬ್ಬೊಬ್ಬರು ಅನಿಸ್ಬಹುದು, ನಾವು ತಿನ್ನುವುದೆಲ್ಲ ತಿಂದು ಅಗಸೆ ಬೀಜ ತಿನ್ನೋಣ ಅಂತ. ಆ ಥರ ಆದರೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿರುವಂತಹ ವ್ಯಾಯಾಮ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಹೆಚ್ಚಿನ ಫೈಬರ್ ಇರುವುದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿದ ಅನುಭವ ನೀಡ್ತದೆ ಇದು. ಅದಕ್ಕೋಸ್ಕರ ನಮಗೆ ಹೊಟ್ಟೆ ತುಂಬಿದೆ ಅಂತ ಬೇರೇನು ನಾವು ಜಾಸ್ತಿ ತಿನ್ನಲಿಕ್ಕೆಲ್ಲ ಹೋಗುವುದಿಲ್ಲ. ಅಷ್ಟೇ, ಹಸಿವು ಕಡಿಮೆ ಮಾಡಲು ಕೂಡ ಸಹಾಯ ಮಾಡ್ತದೆ. ಇದರಿಂದ ಅತಿಯಾಗಿ ತಿನ್ನುವ ಸಾಧ್ಯತೆ ಕಮ್ಮಿ ಆಗ್ತದೆ. ಅಂದರೆ ಜಾಸ್ತಿ ಏನಾದರೂ ತಿನ್ನುವ ಸಾಧ್ಯತೆ ಎಲ್ಲ ಇರ್ತದಲ್ವ, ಅದು ಇದು ಎಲ್ಲ ತಿಂತಾ ಇರ್ತಾರೆ, ಅದು ಕಮ್ಮಿ ಆಗ್ತದೆ. ಇದರಿಂದ ಹಸಿವು ಸ್ವಲ್ಪ ಕಮ್ಮಿ ಆಗ್ತದೆ. ಅದರಿಂದೋಸ್ಕರ
ದಿನಕ್ಕೆ ಒಂದು 2 ಟೇಬಲ್ ಸ್ಪೂನ್ ತಿಂದರೆ ಸಾಕು, 10-20 ಗ್ರಾಮ್ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಇದರ ಬೀಜ ಸ್ವಲ್ಪ ಹುರಿದು ಪುಡಿ ಮಾಡಿ ಕೂಡ ಸೇವಿಸಿ. ಅಂದರೆ ನಿಂಬೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಉಪಹಾರದೊಂದಿಗೆ ಅಥವಾ ಊಟಕ್ಕೆ ಒಂದು 20-30 ನಿಮಿಷ ಮೊದಲು ಅಷ್ಟೇ. ಅಗಸೆ ಬೀಜ ತಿಂದ ನಂತರ ತುಂಬ ನೀರು ಕುಡಿಬೇಕು, ತುಂಬ ನಿಮಗೆ ಬೆನಿಫಿಟ್ ಇದರಿಂದ. ಈ ಥರ ನೀರು ಎಲ್ಲ ಕುಡಿದರೆ ಒಂದೇ ಬಾರಿ ಹೆಚ್ಚು ಸೇವಿಸಬೇಡಿ. ಹೆಚ್ಚು ತಿಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಅಥವಾ ಅತಿಸಾರ ಉಂಟಾಗಬಹುದು. ಸಮತೋಲನ ಆಹಾರ ಸೇವಿಸಿ. ಪ್ರತಿದಿನ 30-45 ನಿಮಿಷ ನಡೆಯಿರಿ ಅಥವಾ ವ್ಯಾಯಾಮ ಮಾಡಿ. ಸಕ್ಕರೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ. 7-8 ಗಂಟೆಗಳ ಕಾಲ ನಿದ್ರೆ ಪಡೆಯಿರಿ. ಈ ಥರ ಎಲ್ಲ ಮಾಡಿ ನೀವು ಅಗಸೆ ಬೀಜವನ್ನು ತಿಂದರೆ ನಿಮಗೆ ತುಂಬಾ ಬೆನಿಫಿಟ್ ಆಗ್ತದೆ. ಅಗಸೆ ಬೀಜ ತೂಕ ಇಳಿಸುವಲ್ಲಿ ಸಹಾಯಕ ಆಹಾರವಾಗಬಹುದು, ಆದರೆ ಉತ್ತಮ ಫಲಿತಾಂಶಕ್ಕಾಗಿ ಅದನ್ನು ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ಜೀವನ ಶೈಲಿಯೊಂದಿಗೆ ಬಳಸಬೇಕು ಫ್ರೆಂಡ್ಸ್. ಇದೇ ಥರ ನಿಮಗೆ ಇದೇ ಥರ ನನ್ನ ವಿಡಿಯೋಸ್ ಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಅಲ್ಲಿ ಹೈಪ್ ಕೂಡ ನಿಮಗೆ ಆಪ್ಷನ್ ತೋರಿಸ್ತಾ ಇದ್ದರೆ ಹೈಪ್ ಕೂಡ ಮಾಡಿ. ನಾನಿನ್ನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.